ಒಂದು ಈ ಸಿನಿಮಾ ಬಹುಶಃ ದುನಿಯಾ ವಿಜಯವರು ಮಾಡದೆ ಹೋಗಿದ್ರೆ ನಾವು ಮೊನ್ನೆ ಸಿನಿಮಾ ನೋಡಿದ್ವಿ, ಆದ್ರೆ ಒಂದು ಪೂರ್ಣತೆ ಸಿಗ್ತಾ ಇರಲಿಲ್ಲ. ಈಗ ಪರಿಪೂರ್ಣವಾಗಿದೆ ಸಿನಿಮಾ, ಬಹಳ ಗಟ್ಟಿಯಾಗಿದೆ. ಅವರು ಈ ಸಿನಿಮಾದಲ್ಲಿ ಬಂದು ಪಾತ್ರ ಮಾಡಿದ್ದಕ್ಕೆ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಿನಿಮಾ ವಸ್ತು ಕೇಳ್ತಾ ಇದ್ರೆ ಏನ್ ವಸ್ತು ಅಂತ ಅಲ್ವಾ ಸರ್? ಇವತ್ತಿನ ಯುವ ಪೀಳಿಗೆ ವಸ್ತು. ಇವತ್ತಿನ ಯುವ ಪೀಳಿಗೆ 4 ವರ್ಗಗಳಾಗಿ ವಿಂಗಡಣೆ ಮಾಡ್ಕೋಬಹುದು ಬಹಳ ಸುಲಭವಾಗಿ. ಒಂದು ವರ್ಗ ಏನ್ ಮಾಡುತ್ತೆ, ತನ್ನ ಸಂಸಾರದ ಮೇಲೆ ನಿಗಾ ಇಡುತ್ತೆ. ದಿನ ಬೆಳಗಾದ್ರೆ ಏನ್ ಬೇಕು, ತಿಂಗಳಾದ್ರೆ ಏನ್ ಬೇಕು, ಅದನ್ನು ಹೇಗೆ ಮುಚ್ಚಬೇಕು, ನಾನು ಹೇಗೆ ದುಡಿಬೇಕು, ಸಂಸಾರ ಹೇಗೆ ಸಾಗಿಸ್ಬೇಕು ಅಂತ ಒಂದು ವರ್ಗ ಆ ಕಡೆ ಗಮನ ಕೊಡುತ್ತೆ. ಇನ್ನೊಂದು ವರ್ಗ ತನ್ನ ಬುದ್ಧಿವಂತಿಕೆ ಮತ್ತು ತನ್ನ ದುಡಿಮೆ ಈ ಸಮಾಜ ಕಟ್ಟೋದಕ್ಕೆ, ಈ ದೇಶ ಕಟ್ಟೋದಕ್ಕೆ ಇರುತ್ತೆ ಒಂದು ವರ್ಗ. ಇನ್ನೊಂದು ವರ್ಗ ತಂದೆ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇರುತ್ತೆ, ಯಾವುದು ಜವಾಬ್ದಾರಿನೇ ಇರಲ್ಲ, ಬೇಕಾಬಿಟ್ಟಿ ಬದುಕು ಹೋಗ್ತಾ ಇರ್ತದೆ, ಅದೊಂದು ವರ್ಗ ಇರುತ್ತೆ. ಇನ್ನೊಂದು ವರ್ಗ ಇರುತ್ತೆ, 10,000 ರೂಪಾಯಿ ಜೋಬಲ್ಲಿದ್ರೆ ಅದು ಖರ್ಚಾಗೋವರೆಗೂ ಇನ್ನೊಂದು ಸಲ ದುಡಿಯಕ್ಕೆ ಹೋಗೋದೇ ಇಲ್ಲ. ಆ ವರ್ಗ ಏನ್ ಮಾಡುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾ ಕೂತ್ಕೊಳ್ಳುತ್ತೆ. ಅದೇನ್ ಮಾಡ್ತದೆ, ಬೃಂದಾದ ಒಂದು ಫೋಟೋ ಬಂದ್ರೆ 50 ಕಮೆಂಟ್ಸ್ ಮಾಡ್ತಾರೆ, ಅದ್ರಲ್ಲಿ 4 ಜನ ಅವ್ರನ್ನ ಇಷ್ಟಪಡ್ತಾರೆ, ಇನ್ನು 46 ಜನ ಅವ್ರನ್ನ ಕಿಂಡಲ್ ಮಾಡ್ತಾರೆ, ಲೇವಡಿ ಮಾಡ್ತಾರೆ, ಅವ್ರನ್ನ ಟ್ರಿಗರ್ ಮಾಡ್ತಾರೆ. ಈ ತರದ್ದು ಒಂದು ವರ್ಗ ಹೀಗಿರ್ತದೆ ಇವತ್ತಿನ ಯುವ ಪೀಳಿಗೆ.